ಖುಷಿ ಆಗ್ತಾ ಇದೆ ನಮ್ಮ ಬಾಸ್ ನೋಡೋಕ್ಕೆ. ಆಲ್ಮೋಸ್ಟ್ ನಿನ್ನೆಯಿಂದನೂ ಸೆಲೆಬ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಸರ್ ಬಾಸ್ ನೋಡೋಕ್ಕೆ. ಅಷ್ಟೇ ಹೇಳಕ್ಕೆ ಇಷ್ಟ. ಎಷ್ಟು ದಿನದ ಟಿಕೆಟ್ ಬುಕ್ ಮಾಡ್ತಿದ್ರಿ? ನಾವು 1 ವೀಕಿಂದ ಟ್ರೈ ಮಾಡ್ತಿದ್ದೀವಿ, ಸಿಗ್ತಾ ಇಲ್ಲ. ಬಟ್ ಆದರೂ ಬುಕ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಸೆಕೆಂಡ್ ಶೋಗೆ ಹೋಗಿ ಟ್ರೈ ಮಾಡ್ತೀವಿ. ಟ್ರೈಲರ್ ನೋಡಿದ್ರಾ? ಟ್ರೈಲರ್ ನೋಡಿದ್ದೀನಿ. ನೋಡಿದಾಗ ಏನು ಅನಿಸ್ತು? ಚೆನ್ನಾಗಿದೆ ಮ್ಯಾಮ್. ಒಂದು ಗೂಸ್ ಬೂಮ್ಸ್ ಎಲ್ಲ ಬರ್ತಾ ಇದೆ ನನಗೆ ಬಾಸ್ ನೋಡ್ದಂಗೆಲ್ಲ. ಏನೋ ಬಾಸ್ ಅಂದರೆ ಅಷ್ಟು ಇಷ್ಟ ನಮಗೆ. ಓಕೆ, ಮೂವಿ ನೋಡಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ಮೆಂಟ್. ನಾವು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಿದ್ದೀವಿ ನೋಡೋಕ್ಕಾಗಿ. ಯಾಕೆ ಬಳ್ಳಾರಿಯಲ್ಲಿ ಹೋಗಿ ರಿಲೀಸ್ ಆಗಿದೆಯಲ್ಲ? ಆಗಿದೆ ಮ್ಯಾಮ್. ಬಟ್ ನಾನು ಏನೋ ಬೆಂಗಳೂರಿಗೆ ಹಂಗೆ ಜಾಬ್ ಪರ್ಪಸ್ ಬಂದಿದೆ, ಸೊ ನೋಡೋಕೆ ಬಂದೆ ಹಂಗೆ. ಯಾವ ಹೀರೋಯಿನ್ ಇಷ್ಟ ಆಗ್ತಾರೆ? ಹೀರೋಯಿನ್ ಯಾರು ಇಷ್ಟ ಆಗ್ತಾರೆ ನಮ್ಮ ರಾಧಿಕಾ ಪಂಡಿತ್. ಮೂವಿಲಿ? ಮೂವಿ ಗೊತ್ತಿಲ್ಲ ಮ್ಯಾಮ್, ಇವಾಗ ಹೋದ್ರೆ ಗೊತ್ತಾಗುತ್ತಲ್ವಾ. ಯಾವ್ದಾದ್ರು ಡೈಲಾಗ್ ಹೇಳ್ಬೇಕಂದ್ರೆ ಎಷ್ಟು ಅರ್ಥ? ಇಲ್ಲಿದೆ ರಶ್ಶು, ನಮ್ಮ ಬಾಸ್ನ ನೋಡಿ ಆಯ್ತು ದಿಲ್ ಖುಷು. ಪ್ರತಿ ಯುದ್ಧನೇ ಬೇರೆ ಮ್ಯಾನೇಜ್ ಅಕ್ಕ. ಡ್ಯಾಡಿ ಇಸ್ ಹೋಮ್. ಫಿಲಮ್ ನೋಡಿದ್ರಾ? ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೇಕಂತ ಫ್ಯಾನ್ ಶೋನೇ ನೋಡ್ಬಿಟ್ಟಾಯ್ತು. ನಾನು 4 ಇಯರ್ಸಿಂದ ವೇಟ್ ಮಾಡಿದ್ದಕ್ಕ. ಒಂದು ರಾತ್ರಿ ವೇಟ್ ಮಾಡೋಕ್ಕಾಗದೆ ನೈಟ್ ಫುಲ್ ಇಲ್ಲೇ ಇದ್ದಕ್ಕ. ಓಪನ್ ಆಗಿದ ತಕ್ಷಣ ಬಂದು ನೋಡಿ ಇದ್ದಾಗ್ಬಿಟ್ಟೆ. ಇನ್ನೊಂದು ಹೇಳ್ಬೇಕಂದ್ರೆ ಮೆಚುರಿಟಿ ಇಲ್ಲದೆ ಇರೋರು ಈ ಮೂವಿ ಬರೋಕ್ಕೆ ಹೋಗ್ಬಿಡಿ ಅಂತ ಬಾಸ್ ಹೇಳಿದರು. ಅದ್ರ ಪ್ರಕಾರ ಯಾರ್ಯಾರು ಮಾತಾಡಿದ್ರು ಈ ಥರ ದೃಶ್ಯಗಳು ಐತೆ ರಿಮೂವ್ ಮಾಡಿಸಿ ಅಂತ, ಫುಲ್ ಪಿಕ್ಚರ್ ಬಂದು ಇವತ್ತು ನೋಡ್ಬಿಟ್ಟು ಹೇಳೋಕೆ ಹೇಳಿ ಮೂವಿನ ಚೆನ್ನಾಗಿಲ್ಲ ಅಂದರೆ ನಾವು ಒಪ್ಕೊತೀವಿ ಅಕ್ಕ. ಯಾವ್ದಾದ್ರು ಒಂದು ಡೈಲಾಗ್ ಹೊಡಿಬೇಕಂದ್ರೆ? ಡ್ಯಾಡಿ ಸೋಮ್ ಅಕ್ಕ. ನಾನು ಎಲ್ಲ ಕಡೆನೂ ಇದೇನೇ ಹೇಳೋದು. ಇನ್ನೊಂದು ಹೇಳ್ಬೇಕಂದ್ರೆ ಫ್ಯಾನ್ಸ್ ಮುಖದ ಮೇಲೆ ಕಾಣಿಸುತ್ತೆ ಅಕ್ಕ, ನೋಡಿ ಅಕ್ಕ. ಇಲ್ಲೇ ನೋಡ್ಬೇಕಂತ ಖುಷಿ ನಿಮಗೆ? ನಮ್ಮ ಸಿನಿಮಾ ನಾವು ಎಲ್ಲಿ ನೋಡಿದ್ರು ನಮ್ಗೆ ಖುಷಿನೇ ಮೇಡಮ್. ನಮಗೆ ಎಲ್ಲಿ ಎಷ್ಟು ದಿನ ಆಯ್ತು ಬುಕ್ ಮಾಡಿ? ಮೇಡಮ್ ನಾನು ವಾರದಿಂದ ಇಲ್ಲೇ ಇದ್ದೀನಿ. ಬ್ಯಾನರ್ಗಳು ಕಟ್ಔಟ್, ಅಲ್ಲೊಂದು ಬ್ಯಾನರ್, ಇಲ್ಲೊಂದು 4 ಬ್ಯಾನರ್ ನಮ್ಮದೇ ಇದೆ ಇಲ್ಲಿ. ಹೌದು ಮೇಡಮ್. ಸರ್, ಇವಾಗ ಮೂವಿ ನೋಡಿದ್ರೆ ಇನ್ನೂ ನೋಡಿಲ್ವಾ? ಮೂವಿ ಫಸ್ಟ್ ಶೋ ನೋಡ್ಕೊಂಡು ಬಂದಾಯ್ತು, ಫ್ಯಾನ್ ಶೋ ನೋಡ್ಕೊಂಡು ಬಂದ್ರಿ. ಮೂವಿ ಬೇರೆ ಲೆವೆಲ್ ಇದೆ ಮೇಡಮ್. ಬಾಸ್ ಈ ಥರ ಮೂವಿ ಮಾಡ್ತಾರಂತ ನಮ್ಗೆ ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಮೇಡಮ್ ನಾವು. ಯಾವ ಫಿಲಮ್ ಇಲ್ವಾ? ಯಾವ ಮೂವಿನೂ ಇಲ್ವಾ? ಮೇಡಮ್ ಡಬಲ್ ಆಕ್ಟಿಂಗ್ ಕ್ಯಾರೆಕ್ಟರ್ ಬಾಸ್ ಯಾವುದು ಮಾಡಿಲ್ಲ ಮೇಡಮ್. ಇದೊಂದೇ ಮಾಡಿರೋದು. ನಾನು ನೋಡಿರೋದು ಇದನ್ನೇ. ಡಬಲ್ ಕ್ಯಾರೆಕ್ಟರ್ ನೋಡಿದ್ರು ನನಗೆ ಬಾಸ್ ಒಂದೇ ಥರನೇ ಅನಿಸ್ತಾರೆ ನನ್ನ ಮನಸ್ಸಿಗೆ. ಅಷ್ಟು ಸಾಕು ಮೇಡಮ್ ನನಗೆ. ಟ್ವಿಸ್ಟ್ ಇದೆ ಅಂತಾರೆ. ಏನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದರೆ ಮೂವಿ ನೋಡ್ಕೊಂಡು ಬನ್ನಿ ಮೇಡಮ್. ನಾವು ಹಂಗೆ ಹೇಳಕ್ ಹೋಗಲ್ಲ. ನೀವು ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವೇ ಹೇಳ್ತೀರಾ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ. ಯಾವ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ? ರಾಯನ್ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ? ಡ್ಯಾಡಿ ಇಸ್ ಹೋಮ್. ಯಾವ್ದಾನ ಒಂದು ಡೈಲಾಗ್ ಹೊಡಿಬೇಕಂದ್ರೆ? ಡೈಲಾಗ್ ಅಂದರೆ ಒಂದು ಡೈಲಾಗ್ ಇವಾಗ ಸದ್ಯಕ್ಕೆ ಯಾವುದು ಬಾಯಲ್ಲಿ ಬರಲ್ಲ ಮೇಡಮ್. ಓಕೆ, ಯಾವ ಹೀರೋಯಿನ್ ಇಷ್ಟ ಆಗ್ತಾಳೆ? ನನಗೆ ಬಂದು ನಯನತಾರ ಏನು ಕ್ಯಾರೆಕ್ಟರ್? ಸಿಸ್ಟರ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಸರ್. ಏನಿದೆ ಸ್ಟೋರಿ ಏನಿದೆ? ಮೇಡಮ್. ಫ್ಯಾಮಿಲಿ ಮೇಡಮ್ ಕಾಂಟ್ರವರ್ಸಿ ಮಾಡಿಲ್ಲ ಅಂದರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಮೇಡಮ್. ಕಾಂಟ್ರವರ್ಸಿ ಮಾಡೋರಿಗೆ ನಾವೇನು ಹೇಳೋಕ್ಕಾಗಲ್ಲ ಮೇಡಮ್, ಸಾರಿ. ನೋಡಿದ್ವಿ. ಚೆನ್ನಾಗಿದೆ. ಬಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಎಲ್ಲರಿಗೂ ಅದೇ ಮೈಂಡ್ ಸೆಟ್ ಇದ್ರೆ ಅರ್ಥ ಆಗುತ್ತೆ. ಅದು ಆಗಲ್ಲ. ಎಲ್ಲರಿಗೂ ಆ ಒಂದು ಇದಿರಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಡೀಪ್ ಆಗಿದೆ ಅದು. ಆ್ಯಕ್ಚುಲಿ ಅದು ನೋಡಬೇಕು ಅಂದರೆ ಹಾಲಿವುಡ್ಗೆ ಚೆನ್ನಾಗಿದೆ. ನಮ್ಮ ಇಂಡಿಯಾದವ್ರು ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹೌದು, ಅರಗಿಸ್ಕೊಳ್ಳಿಕ್ಕೆ ಬೇಕು, ಟೈಮ್ ಬೇಕು ಅವ್ರಿಗೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಟೈಮ್ ಬೇಕಾದ ಆ್ಯಕ್ಚುಲಿ. ಹೌದು ಇದೆ. ಅದನ್ನು ರಿವೀಲ್ ಮಾಡಬಾರ್ದು. ಬಂದು ಸಿನಿಮಾ ನೋಡಿ. ನಮಗೆ ಎಲ್ಲ ಕ್ಯಾರೆಕ್ಟರು ಇಷ್ಟ ಆಯಿತು. ಮೇಯ್ನ್ ಆಗಿ ರಾಯ ಇಷ್ಟ ಆಯಿತು.